ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇನ್ನು ನನ್ನ ಚಾನಲ್ ಯಾರು ನೋಡ್ತಾ ಇದ್ರೆ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಬಂದಿರುವಂತದ್ದು ಈ ಜಾತ್ರೆಯ ವಿಶೇಷತೆ ಏನಂದ್ರೆ, ಇಲ್ಲಿ ಒಂದು ಸ್ವರ್ಣಗೌರಿ ದೇವಸ್ಥಾನ ಇದೆ. ಹೌದು, ಈಗ ನೀವೇನ್ ನೋಡ್ತಾ ಇದ್ದೀರಾ, ಇದೇ ಶ್ರೀ ಸ್ವರ್ಣಗೌರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ಒಂದು ಗೌರಿನ ತಯಾರು ಮಾಡಿರ್ತಾರೆ. ಆ ಗೌರಿ ಫೋಟೋ ಕೂಡ ನಿಮ್ಗೆ ಡಿಸ್ಪ್ಲೇ ಹಾಕ್ತೀನಿ ನೋಡಿ. ಈ ಗೌರಿ ಏನಿದೆ, ಗೌರಿ ಮತ್ತೆ ಗಣೇಶ ಇಲ್ಲಿ ಕೂರ್ಸಿರ್ತಾರೆ. 12 ದಿನ ಇಲ್ಲಿ ಮಾಡುವಂಥದ್ದು ಗಣಪತಿ ಹಬ್ಬ. ಗಣಪತಿ ಹಬ್ಬಗೆ 12 ದಿನಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಯ ವಿಶೇಷತೆ ಏನು ಅಂತ ಅಂದ್ರೆ, ಫಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನಾನು ಬರ್ಬೇಕಾದ್ರೆ ಏನ್ ನೀವು ನೋಡಿದ್ರಿ, ಅದು ಶಿವನ್ ದೇವಸ್ಥಾನ. ಶಿವನ ದೇವಸ್ಥಾನದಿಂದ ಅಡ್ಡ ಪಲ್ಲಕ್ಕಿ ಬಂದು, ಶಿವನ ದೇವಸ್ಥಾನದಿಂದ ಏನು ಒಂದು ಅಡ್ಡ ಪಲ್ಲಕ್ಕಿ ಅಲ್ಲಿ ಎಂಟ್ರಿ ಆಗುತ್ತಲ್ಲ, ಆ ಒಂದು ಪಲ್ಲಕ್ಕಿಲಿ ಶಿವ ಬಂದು ಗೌರಿ ಇರುವಂತ ದೇವಸ್ಥಾನಕ್ಕೆ ಬಂದು ತವ್ರ ಮನೆಗೆ ವಾಪಸ್ ಬಾ ಅಂತ ಕರೆಯುವಂತ ಪದ್ಧತಿ. ಕರೆದ ನಂತರ ಗೌರಮ್ಮ ಅವರ ತವ್ರ ಮನೆಗೆ ಹೋಗ್ಬೇಕು. ಗೌರಮ್ಮ ಅವ್ರ ತವ್ರ ಮನೆಗೆ ಹೋಗಿ ಬಿಡೋ ಅಂತದ್ದು ಇಲ್ಲಿ ನಡ್ಕೊ ಬಂದಿರೋಂಥ ಜಾತ್ರೆ. ಅಂದ್ರೆ ಇವ್ರೇನ್ ಮಾಡ್ತಾರೆ, ಗೌರಮ್ಮನ ವಿಸರ್ಜನೆ ಮಾಡ್ತಾರೆ. ಅಲ್ಲಿ ಕರ್ಕೊಂಡೋಗಿ ಶಿವನ್ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ, ಅದು ಅವ್ರು ವಾಪಸ್ ಅವರು ತವ್ರ ಮನೆಗೆ ಸೇರ್ಕೊಂಡ್ರು, ಅಮ್ಮ ಮಗ. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಬಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವ ರೀತಿ ನಡೆಯುತ್ತೆ, ಹೇಗಿದೆ ಅಂತ ಗೊತ್ತಾಗುತ್ತೆ. ಇಡೀ ರಾತ್ರಿ ಫುಲ್ ಜಾತ್ರೆ ಇರುತ್ತೆ. ಬೆಳಗಿನ ಜಾವ 5 ಗಂಟೆನೂ ಕೂಡ ಇರುತ್ತೆ. ಹಾಗೆ ಗೇಮ್ಸ್ಗಳು ಕೂಡ ಇತ್ತು. ಎಲ್ಲ ಜಾತ್ರೆ ಅಂದ್ಮೇಲೆ ಇವೆಲ್ಲ ಇರ್ಲೇಬೇಕಲ್ವಾ, ತುಂಬಾನೇ ಸಖತ್ ಫೀಲ್ ಕೊಡ್ತಿತ್ತು. ಅಲ್ಲಿಂದ ಹಂಗೆ ಮುಂದೆ ಬರ್ತಾ ಇನ್ನ ಒಂದು ಗೇಮ್ ಇತ್ತು ಕಣ್ರಿ, ವಿಶೇಷವಾಗಿ ಒಂಥರ ಚೆನ್ನಾಗಿತ್ತು. ಇಲ್ಲಿ ವೈಟು, ಯೆಲ್ಲೋ ಮತ್ತೆ ರೆಡ್, ಏನೊಂದು ಹಳದಿ, ಬಿಳಿ ಮತ್ತೆ ಕೆಂಪು 3 ಬಣ್ಣದ್ದು ಬಟ್ಲುಗಳ ತರ ಮಾಡಿ ಅಲ್ಲಿ ಹಳ್ಳ ಮಾಡಿರ್ತಾರೆ. ಅದ್ರೊಳಗಡೆ ಫುಲ್ 4 ಮೂಲೆಗೆ ಗಾಜ್ ಹಾಕಿದ್ದಾರೆ. ಇಲ್ಲಿಂದ ಒಂದು ಬಾಲ್ ಕೊಡ್ತಾರೆ, ಆ ಬಾಲ್ನ ಎಸಿಬೇಕು. ಅದು ಯಾವ ಹಳ್ಳದೊಳಗಡೆ ಹೋಗುತ್ತೆ ಅದ್ರ ಮೇಲೆ ದುಡ್ಡು. ಆ ದುಡ್ಡು ಕಟ್ಟಿರೋದು ನಿಮ್ಗೆ ಹಳದಿಗೆ ಹೋದ್ರೆ 100 ರೂಪಾಯಿ ಕಟ್ಟಿದ್ರೆ 200 ರೂಪಾಯಿ, ಬಿಳಿದಕ್ ಬಂದ್ರೆ 100 ರೂಪಾಯಿ ಕಟ್ಟಿದ್ರೆ 300 ರೂಪಾಯಿ, ಕೆಂಪದಕ್ ಬಂದ್ರೆ 100 ರೂಪಾಯಿ ಕಟ್ಟಿದ್ರೆ 200 ರೂಪಾಯಿ. ಯೆಲ್ಲೋ ಮತ್ತೆ ರೆಡ್, ಹಳದಿ ಮತ್ತೆ ಕೆಂಪು ಏನಿದೆ, ಇದು ಜಾಸ್ತಿ ಇದಾವೆ ಹಳ್ಳಗಳು. ವೈಟ್ ಮಾತ್ರ ಕಡಿಮೆ ಇದೆ, ಅದಕ್ಕೆ ವೈಟ್ಗೆ ಜಾಸ್ತಿ. ನೆಕ್ಸ್ಟ್ ಏನು ಮೂವಿ ಆಕ್ಟರ್ಸ್ಗಳ ಮೇಲೆ ಏನು ದುಡ್ಡು ಕಟ್ಬಿಟ್ಟು ಡೈಸ್ ಅಲ್ಲಿ ಫೋಟೋಸ್ಗಳು ಹಾಕಿರ್ತಾರೆ, ಅದನ್ನು ಗೇಮ್ ಚೆನ್ನಾಗಿತ್ತು. ಬಟ್ ಅಲ್ಲಿಂದ ಮುಂದೆ ಬರ್ತಾ ಇದ್ವಿ. ಆಲ್ರೆಡಿ ಅಲ್ಲಿ ಏನು ಒಂದು ಅಡ್ಡ ಪಲ್ಲಕ್ಕಿ ಅಂತ ಹೇಳಿದ್ವಿ, ಅದು ಹೊರಡಬೇಕು. ಹೊರಡಕ್ಕಿಂತ ಮುಂಚೆ ನಾವು ಅಲ್ಲಿ ನೇಮ್ ಎಲ್ಲ ಬರೆಸ್ತಾ ಇದ್ರು, ಅದನ್ನೆಲ್ಲ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಮುಂಚೆಲ್ಲ ತುಂಬಾ ಹಿಂದೆ ಮಾಡ್ತಿದ್ರು, ಈಗೆಲ್ಲ ಮಿಷಿನರಿ ಬಂದ್ಬಿಟ್ಟಿದೆ, ಕೈಯಲ್ಲಿ ಬರೆಯಲ್ಲ, ಎಲ್ಲ ಡಿಜಿಟಲ್ ಪ್ರಿಂಟ್ ತರದೇ ತಗೊಳ್ತಾವ್ರೆ. ಬಟ್ ಒಂದು ಟೈಮಲ್ಲಿ ಕೈಯಲ್ಲಿ ಬರೀತಿದ್ರು. ಇಲ್ಲಿ ಮುಂದೆ ಬರ್ತಿದಂಗೆನೆ ದೇವಸ್ಥಾನದ ಹತ್ರ ನೋಡಿ, ಇದೆ ಶಿವನ್ ದೇವಸ್ಥಾನ. ಇಲ್ಲಿ ಏನು ಒಂದು ಕೆಳಗಡೆ ಒಂದು ವೃತ್ತ ಬರೆದು, ವೃತ್ತದೊಳಗಡೆ ಒಂದು ನಕ್ಷತ್ರ ಬರೀತಾನೆ. ಅದನ್ನ ಬರೆದು ಅದಕ್ಕೆ ಏನೀಗ ರಂಗೋಲಿಲಿ ನೋಡಿ ಬರೆದಿರುವಂಥದ್ದು, ಅದಕ್ಕೆ ಫುಲ್ಲು ರಂಗೋಲಿ ತುಂಬಿ ಬಣ್ಣಗಳನ್ನೆಲ್ಲ ಹಾಕಿ, ಇಲ್ಲಿಂದ ಏನು ಕರ್ಪೂರನೆಲ್ಲ ಜೋಡಿಸಿ, ಕಾಯಿಗಳು ಇಟ್ಟು, ಮಧ್ಯದಲ್ಲಿ ಕುಂಬಳಕಾಯಿ ಇಟ್ಟು, ಆ ವೀರಗಾಸೆ ಅವರು ಮತ್ತೆ ಏನು ನೃತ್ಯ ಮಾಡೋರು ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆಸ್ತಾರೆ. ಇಲ್ಲಿಂದ ತುಂಬಾನೇ ಒಳ್ಳೆ ಮಜಾ ಕೊಡುತ್ತೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬಾನೇ ಸಕ್ಕತ್ತಾಗಿದೆ. ನನಗಂತೂ ಒಂಥರ ರೋಮಾಂಚನನೇ ಆಯ್ತು ಅಂತಾನೆ ಹೇಳ್ಬೋದು.
ನೋಡಿದ್ರಲ್ಲ, ಏನ್ ಫೀಲ್ ಆಯ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾನೇ ಖುಷಿ ಆಯ್ತು. ಏನೊಂದು ಈ ಕಾಂತಾರ ಮೂವಿ ಎಲ್ಲ ನೋಡಿದಾಗ ಏನ್ ಫೀಲ್ ಆಗುತ್ತೆ ಆ ತರ ಆಯ್ತು. ಹಾಗೆ ಒಂದ್ ಸ್ವಲ್ಪ ಹೊಟ್ಟೆ ಹಸಿತು, ಹಾಗೆ ಒಂದ್ ಸ್ವಲ್ಪ ತಿನ್ಕೊಬರೋಣ ಅಂತ ಕೆಳಗಡೆ ಹೋಗಿ ತಿನ್ಕೊಂಡು ಅಡ್ಡ ಪಲ್ಲಕ್ಕಿ ಹೊರಡಕ್ಕೆ ರೆಡಿ ಆಯ್ತು. ಶಿವನ್ ದೇವಸ್ಥಾನದಿಂದ ಹೊರಡ್ತಾ ಇತ್ತು ಕೂಡ. ನಮ್ಗೆ ಆಲ್ಮೋಸ್ಟ್ ಆಗ್ಲೇ 12:45 ಆಗೋಗಿತ್ತು ಟೈಮು. ಇಲ್ಲಿಂದ ಮುಂದಕ್ಕೆ ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಾನೆ. ಅಂದ್ರೆ ಅವನು ಅದೇ ಊರಲ್ಲೇ ಇರೋವಂಥದ್ದು. ಇಲ್ಲಿಂದ ಮುಂದಕ್ಕೆ ನನ್ನ ಫ್ರೆಂಡ್ ವಿಡಿಯೋ ಮಾಡಿರೋಂಥದ್ದು. ಅವನು ಬೆಳಗಿನ ಜಾವ 6 ಗಂಟೆಗೆ ಗಂಟನೂ ಇತ್ತು. ನಮ್ಗೆ ಯಾಕೆಂದ್ರೆ ಆಫೀಸ್ ಇತ್ತು, ಆ ಕಾರಣಕ್ಕಾಗಿ ನಾನು ಅಷ್ಟೇ ಜಾತ್ರೆನ ನೋಡ್ಕೊಂಡು ಮುಂದೆ ಹೊರಟ್ಬಿಟ್ವಿ. ಯಾಕಂದ್ರೆ ಮೈಸೂರು ವಾಪಸ್ ಬರ್ಬೇಕಾಗಿತ್ತು. ಇಲ್ಲಿಂದ ನೆಕ್ಸ್ಟ್ ನೋಡಿ, ನೀವೇನ್ ನೋಡ್ತಾ ಇದೀರಾ, ಇದು ಗೌರಮ್ಮನ ದೇವಸ್ಥಾನದ ಹತ್ರ ಬಂದು ಶಿವನ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಇರುವಂತಹ ಮೂರ್ತಿ ಬಂದು ಗೌರಮ್ಮನ ತವ್ರ ಮನೆಗೆ ಕರೀತಾ ಇರೋಂತ ದೃಶ್ಯ ನೀವು ನೋಡ್ತಾ ಇರೋದು. ಇಲ್ಲಿ ಬಂದು ಹೇಳಿದ ನಂತರ ನೋಡಿ, ಈ ಪಲ್ಲಕ್ಕಿಯಲ್ಲಿ ಗೌರಮ್ಮ ಹೊರಡ್ತಾರೆ. ನಾನು ಆಗ್ಲೇ ನಿಮ್ಗೆ ಏನೊಂದು ಫೋಟೋನ ತೋರಿಸಿದೀನಿ. ಆ ಗೌರಮ್ಮ ಬಂದು ಈ ಪಲ್ಲಕ್ಕಿಯಲ್ಲಿ ಹೊರಟಿ ಊರಲ್ಲೆಲ್ಲ ಮೆರವಣಿಗೆ ಆಗಿ ಶಿವನ ದೇವಸ್ಥಾನ ಹತ್ರ ಹೋಗಿ ಅವರ ತವ್ರ ಮನೆಗೆ ಕಳಿಸುವಂತ ಪದ್ಧತಿಗಳು ನಡೀತದೆ. ಅಲ್ಲಿ ಹೋಗಿ ಏನೋ ಒಂದು ವಿಸರ್ಜನೆ ಆಗಂತದ್ದು ಮಾಡ್ತಾರೆ. ಗಣಪತಿ ಆಗ್ಲಿ ಗೌರಿ ಆಗ್ಲಿ ಎರಡು ಕೂಡ ಈ ಪಲ್ಲಕ್ಕಿಲ್ಲ ಈಗ ಹೊರಡೋ ಅಂತದ್ದು. ತುಂಬಾನೇ ಚೆನ್ನಾಗಿತ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು. ಏನೋ ಒಂಥರ ವಿಶೇಷವಾಗಿದೆ ಹಬ್ಬಗಳು. ಎಲ್ಲ ಒಂದೊಂದು ಊರಲ್ಲಿ ಒಂದೊಂಥರ ಇರುತ್ತೆ ವಿಶೇಷ ಆಚರಣೆ. ಆ ಊರಿನ ವಿಶೇಷತೆನೇ ಒಂದೊಂಥರ ಇರುತ್ತೆ. ತುಂಬಾನೇ ಖುಷಿ ಕೊಡ್ತು. ನಿಮ್ಮೂರಲ್ಲೂ ಈ ತರದ ಯಾವ್ದಾರ ಫಂಕ್ಷನ್ಗಳು ಅಥವಾ ಏನಾರ ಜಾತ್ರೆಗಳು ಅಥವಾ ಏನಾರ ವಿಶೇಷವಾಗಿ ನಡೆಯುತ್ತೆ ಅನ್ನೋದಾದ್ರೆ ಕಮೆಂಟ್ ಮಾಡಿ. ಆದರೆ ಸಾಧ್ಯ ಆದ್ರೆ ಅಲ್ಲೂ ಬಂದು ಒಂದು ಬ್ಲಾಗ್ ಮಾಡೋಣ ಅಂತ. ಬನ್ನಿ ಮುಂದೆ ವಿಡಿಯೋ ನೋಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋ ಮುಖಾಂತರ ಇನ್ನು ಮುಂದೆ ನಾನು ಹಾಕಂತ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಬನ್ನಿ ಹಾಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಒಂದು ಒಳ್ಳೆ ವಿಡಿಯೋಗಳನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಎಂಜಾಯ್ ಮಾಡಿ.